ಬೆಂಗಳೂರು ಬಂದಿದ್ದು ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್. ಇಲ್ಲಿ ಬಂದ ಮೇಲೆ ಇಲ್ಲೂ ಭಯಂಕರ ಸ್ಟಡಿ ಇದೆ. ಹೇಳ್ತಾ ಹೋದರೆ ಇಡೀ ನಿಮ್ಮ ಪ್ರೋಗ್ರಾಮ್ ಒಂದು 20 ಅವರ್ ಆಗುತ್ತೆ. ಯಾಕಂತಾರೆ ಬಂದು CKPಗೆ ಹೋದೆ. ನಂದು ಸ್ಟೇಟ್ ಸಿಲೆಬಸ್ಸು ಅಂದರೆ ಹೈಸ್ಕೂಲ್ ಬೋರ್ಡು SLC ಬೋರ್ಡ್ ಅಂಡರಲ್ಲಿ ಅದು ಇದ್ದಿದ್ದು ಕೋರ್ಸು. CKP ಇರೋದು ಯೂನಿವರ್ಸಿಟಿ ಸಿಲೆಬಸ್ಸು. ಸೊ ನಿಮ್ಮದು ಮ್ಯಾಚ್ ಆಗಲ್ಲ, ಫಸ್ಟ್ ಇಯರ್ಗೆ ಸೇರ್ಕೋಬೇಕು ಅಂತಂದರು. ಆಲ್ರೆಡಿ 1 ವರ್ಷ ಆಗಿದೆ, ಮತ್ತೆ ಫಸ್ಟ್ ಇಯರ್ಗೆ ಹೋಗೋದು ಆಗಲ್ಲ ಅಂತ ಹೇಳ್ಬಿಟ್ಟು ಕೆನ್ ಸ್ಕೂಲ್ಗೆ ಹೋದೆ. ಅಲ್ಲೂ ಸೇಮ್ ಅದನ್ನು ಹೇಳಿದ್ರು. ಅಲ್ಲಿ ಕೆನ್ ಸ್ಕೂಲಲ್ಲಿ ನಮ್ಮ ಸೇಮ್ ಸಿಲೆಬಸ್ಸು. ಬಟ್ ಅವ್ರೇನು ಹೇಳಿದ್ರು, ಇಲ್ಲ ನೀನು ಫಸ್ಟ್ ಇಯರ್ ಸೇರ್ಕೋಬೇಕು, ಸೆಕೆಂಡ್ ಇಯರ್ ಕೊಡೋಲ್ಲ ಅಂದರು. ಸರ್ ಕೆನ್ ಸ್ಕೂಲ್ ಬಿಟ್ಟು ಕಲಾಮಿಂದ್ರ ಬಂದೆ. ಅವ್ರು ಕೊಡ್ತೀವಿ ಅಂತಂದರು. ಬಟ್ ಅಲ್ಲಿ ಯಾಕೋ ನನಗೆ ಆ್ಯಂಬಿಯನ್ಸು ಯಾಕೋ ಒಂಥರ ಒಂದು ತುಂಬ ಶಿಸ್ತಾಗಿ ನಡೆಯೋ ಥರ ಅನ್ನಿಸ್ತು. ನಾನು ಸೆಕೆಂಡ್ PUC ಫಸ್ಟ್ ಇಯರಲ್ಲೇ ಓದ್ಲಾ ಹೊಡೆದು ಈ ಶಿಸ್ತಿಂದ ಆಚೆ ಬಂದುಬಿಟ್ಟಿದ್ದೆ. ಓ ರಿಯಲಿ ಶಿಸ್ತಿತ್ತಂಗಿದ್ರೆ, ಇಟ್ಸ್ ನಾಟ್ ಸರ್ಕಾಸಮ್. ಓಕೆ, ತುಂಬ ಶಿಸ್ತಾಗಿ ಒಂಥರ ಸ್ಕೂಲ್ ಮಕ್ಕಳು ಕೂರಿಸಿದ್ರು ಕಲಾಮಂದಿರದಲ್ಲಿ. ಯಾಕೋ ನಮ್ಗೆ ಸೆಟ್ ಆಗಲ್ಲ ಅಂತ ಬಿಟ್ಬಿಟ್ಟು ಆಮೇಲೆ ಚೇತನ್ ಕಾಲೇಜ್ ಅಂತ, ಅದು ಕಾಲೇಜಿಲ್ಲ, ಇವಾಗ ಮುಚ್ಚೋಯ್ತು. ಆ ಕಾಲೇಜಲ್ಲಿ ಹೋಗಿ ಸೇರಿಕೊಂಡೆ. ಅದೊಂಥರ ಅಮೇಝಿಂಗ್ ಕಾಲೇಜು. ಯಾಕಂತಾರೆ ಅದು ಒಂದು ಹಾಲಲ್ಲೇ ಫಸ್ಟ್ ಇಯರಿಂದ ಫೈನಲ್ ಇಯರ್. ಸ್ಟ್ರೆಂತ್ 180-200 ಜನ ಇದ್ದರು. ಬಟ್ ರೆಗ್ಯುಲರ್ ಕ್ಲಾಸಿಗೆ ಬರ್ತಾಯಿತ್ತು 3 ಜನ 5 ಜನ. ಒಂದೊಂದು ದಿವಸ ಅವರೂ ಬರ್ತಾ ಇರಲಿಲ್ಲ. ನಾನೇ ಹೋಗ್ಬಿಟ್ಟು ಸೆಕ್ರೆಟರಿ ಮನೇಲಿ ಕೀ ತಗೋಬೇಕು, ಲಾಕ್ ಓಪನ್ ಮಾಡಬೇಕು, ಬೆಳಗ್ಗೆ ಸಂಜೆವ್ರು ಕೂತಿರ್ಬೇಕು, ಕೆಲಸ ಮಾಡಬೇಕು, ಸಂಜೆ ಲಾಕ್ ಮಾಡಿಬಿಟ್ಟು ಸೆಕ್ರೆಟರಿ ಮನೇಲಿ ಕೊಟ್ಬಿಟ್ಟು ಹೋಗ್ಬೇಕಾಗಿತ್ತು. ಎಲ್ಲಿಂದ ಎಲ್ಲಿಗೆ ಬಂದ್ರಿ ಅಂತ. ಅದೇ ನಾವು ಎಣ್ಣೆಯಿಂದ ಡೈರೆಕ್ಟಾಗಿ ಬೆಂಕಿಗೆ ಬಿದ್ರು. ಬಟ್ ಆ್ಯಕ್ಚುಲಿ ಇಲ್ಲಿ ಖುಷಿ ಇತ್ತು. ಏನು ಅಂತಂದರೆ ಸಂಜೆ ಲಾಕ್ ಮಾಡಿದ್ಮೇಲೆ ನಂದು ಆ್ಯಕ್ಚುಲಿ ವರ್ಕ್ ಸ್ಟಾರ್ಟ್ ಆಗ್ತಾಯಿದ್ದು. ಯಾಕಂತಂದರೆ ನನಗೆ ತುಂಬ ಜನ ಫ್ರೆಂಡ್ಸ್ ಆಗಿದ್ದು ಬೆಂಗಳೂರಲ್ಲಿ ಫ್ರೆಂಡ್ಸ್ ಅಂತ ಶುರುವಾಗಿದ್ದೇನೆ ರೈಲ್ವೆ ಸ್ಟೇಷನಲ್ಲಿ. ಅಂದರೆ ಏನು ಮಾಡಿದ್ರಿ ಅಂದರೆ ಕಾಲೇಜ್ ಮುಗಿಸ್ಕೊಂಡು CKP, ಕೆನ್ ಸ್ಕೂಲ್, ಕಲಾಮಂದಿರ್, ಚೇತನ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ರೈಲ್ವೆ ಸ್ಟೇಷನ್ ಸ್ಕೆಚಿಂಗ್ ಪ್ರಾಕ್ಟೀಸ್ಗೆ ಗ್ಯಾದರ್ ಆಗ್ತಾಯಿದ್ವಿ. ಅಲ್ಲಿ ಜನಗಳು ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲೇ ಲೈವ್ ಸ್ಕೆಚಸ್ ಮಾಡೋದು. ಸೊ ನನಗೆ ಅದೇ ಕಾಲೇಜ್ ಸೇರಿಸಿದ್ರು ಅಂತ ನಮ್ಮೂರವರು ಅಂತ ಹೇಳಿದ್ನಲ್ಲ, ಅವ್ರು ಒಂದೇ ಹೇಳಿದ್ದು, ನಿನ್ನ ಆರ್ಟ್ ಕಾಲೇಜಲ್ಲಿ ಏನೂ ಹೇಳ್ಕೊಡಲ್ಲ, ನೀನೇ ಕಲ್ತರೆ ಮಾತ್ರ ಸಿಗೋದು, ಏನೇ ಮಾಡು, ಏನು ಮಾಡದೇ ಇದ್ರೂ ಒಂದು ಮಾತ್ರ ಮಿಸ್ ಮಾಡ್ದಿರ ಮಾಡಲೇಬೇಕು, ಸ್ಕೆಚ್ ಪ್ರಾಕ್ಟೀಸಿಂಗ್ ಅಂತ. ಸೊ 5 ವರ್ಷ ರೆಗ್ಯುಲರಾಗಿ ರೈಲ್ವೆ ಸ್ಟೇಷನ್ ಅಟೆಂಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ನೈಟೆಲ್ಲ ಮೇಸ್ಟಿಕಲ್ಲೆಲ್ಲ ಸ್ಟೇ ಮಾಡಿದ್ದೀನಿ. ಅಂದರೆ ಅವತ್ತಿನ ಕಾಲದಲ್ಲಿ ಅಕಾಮಿಡೇಷನ್ ತೊಂದರೆ ಇತ್ತು ಅಂತನಾ ಅಥವಾ ಅದಕ್ಕೊಂದು ಬೇರೆ ಬೇರೆ ರೀಸನ್ಸ್ ಇದೆ. 1.5 ವರ್ಷ ನಾನು ಬೆಂಗಳೂರಲ್ಲಿ ಮನೆ ಇಲ್ದಿರ, ಸ್ಟೇನೇ ಇಲ್ದಿರ, ಇಡೀ ಬೆಂಗಳೂರಲ್ಲಿ ಮೇಸ್ಟಿಕ್ಕು ಕಾಲೇಜು ಇಲ್ಲೆಲ್ಲ ಓಡಾಡ್ಕೊಂಡೆ ಕಾಲ ಕಳೆದ್ಬಿಟ್ಟಿದ್ದೀನಿ. ಅದು ಮನೆಯವ್ರಿಗೂ ಗೊತ್ತಿಲ್ಲ. ಇದು ಬೇರೆ ಆಪ್ಷನ್ ಇಲ್ಲದೆ, ಅಂದರೆ ರಿಲೇಟಿವ್ ಮನೇಲಿದ್ದೆ, ಅಲ್ಲಿ ಯಾಕೋ ಸ್ವಲ್ಪ ಮಾನಸಿಕ ಹಿಂಸೆ ಆಗ್ತಾಯಿತ್ತು. ಅದೊಂಥರ ಜೈಲ್ ಥರ ಫೀಲ್ ಆಗ್ತಾಯಿತ್ತು. ಅದು ಬಿಟ್ಟು ಬಂದೆ, ಮನೆಯವ್ರಿಗೆ ಹೇಳಿರಲಿಲ್ಲ. ಸೊ ಬಟ್ ಎಲ್ಲಿರಬೇಕು, ಫ್ರೆಂಡ್ಸ್ ರೂಮಲ್ಲಿ ಒಂದು ದಿವಸ ಇರೋದು, ಒಂದೊಂದು 2 ದಿವಸ 3 ದಿವಸ ಮೆಜೆಸ್ಟಿಕಲ್ಲೇ ಇರ್ತಾಯಿದ್ದೆ. ನೈಟೆಲ್ಲ ಸ್ಕೆಚ್ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲೇ ಒಂದು ಪೇಪರ್ ಹಾಕ್ಕೊಂಡು ಹಾಸ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಕಾಲೇಜಿಗೆ ಬರೋದು, ಅಲ್ಲಿ ಫ್ರೆಶ್ ಅಪ್ ಆಗೋದು, ಕಾಲೇಜ್ ಕಂಟಿನ್ಯೂ ಮಾಡೋದು. ಸೊ ಈ ಥರ 1.5 ವರ್ಷ ಕಳೆದಿದ್ದೀನಿ. ಅಯ್ಯೋ, ಈ ಥರದೆಲ್ಲ ಅಂದರೆ ಇಲ್ಲಿವರೆಗೂ ನಿಮ್ಮದೆಲ್ಲ ಕಥೆಗಳು ಕೇಳ್ತಾ ಇದ್ರೆ ಎಲ್ಲದಕ್ಕೂ ಮುನ್ನುಗ್ಗೋ ಧೈರ್ಯ, ಬಂಡ ಧೈರ್ಯ, ನಿಮ್ಮನ್ನು ನೀವು ತುಂಬ ಸೀರಿಯಸ್ ಆಗಿ ತೊಗೊಂಡಿಲ್ವಾ ಅಂತ. ಅಲ್ಲಲ್ಲ, ಅಂದರೆ ಇನ್ ಅ ಗುಡ್ ವೇ ತುಂಬ ನಾವು ಸೀರಿಯಸ್ ಆಗಿ ತೊಗೊಂಡ್ರೆ ಏನಾಯಿತು ಅಂದರೆ, ನಂದು PUC ಫೇಲ್ ಆಯಿತು ಅಂತ ಹೇಳಿದ್ನಲ್ಲ, ಅದಾದಮೇಲೆ ಫ್ಯಾಮ್ಲಿಯಲ್ಲಿ ಒಂದಷ್ಟು ಇನ್ಸಿಡೆಂಟ್ಸ್ ಆಯ್ತಲ್ಲ, ಅದು ಒಂಥರ ಹಠ ಬಂದ್ಬಿಡ್ತು, ಏನಾದರೂ ಮಾಡಬೇಕು ಅಂತ. ಅವಾಗ ಸಿನಿಮಾ ಅವಾಗಲೂ ಇಲ್ಲ, ಆರ್ಟಲ್ಲಿ ಏನಾದರೂ ಮಾಡಬೇಕು, ಫೈನ್ ಆರ್ಟ್ಸಲ್ಲಿ ಏನೋ ಇದೆ. ನಾನು 2 ಇಯರ್ಸ್ ಕೋರ್ಸ್ ಮಾಡಬೇಕು ಅಂತ ಬಂದನು. DMC ಆದಮೇಲೆ ಮತ್ತೆ ಡಿಪ್ಲೊಮಾ 3rd ಇಯರ್ಗೆ ಡಿಪ್ಲೊಮಾಗೆ ಶಿಫ್ಟ್ ಆದೆ. 3 ಇಯರ್ಸ್ ಡಿಪ್ಲೊಮಾ ಮುಗಿಸ್ಕೊಂಡೆ. ಅದಾದಮೇಲೆ ಆರ್ಟ್ ಮಾಸ್ಟರ್ ಅಂತ ಟೀಚಿಂಗ್ ಸಂಬಂಧಪಟ್ಟಿದ್ದು ಒಂದು ಕೋರ್ಸ್ ಮುಗಿಸ್ದೆ. ಟೋಟಲ್ 6 ವರ್ಷ ಆಯಿತು. ಆಫ್ಟರ್ PUC 6 ಇಯರ್ಸು. ಅದಾದಮೇಲೆ ಇದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಚಿತ್ರಕಲಾ ಪರಿಷತ್ತಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಜಾಯ್ನ್ ಆದೆ. ಅದು ನನ್ನ ಇಡೀ ಲೈಫ್ನೇ ಟರ್ನ್ ಮಾಡಿದ್ದು. ಅಲ್ಲಿವರೆಗೂ ಆರ್ಟಿಸ್ಟ್ ಅಷ್ಟೇ ಇದ್ದವನಿಗೆ ಆರ್ಟ್ ಜಗತ್ತು, ಅದರ ಜೊತೆಗಿರುವಂಥ ಎಲ್ಲ ಥರದ ಸಾಹಿತ್ಯ, ಸಂಗೀತ, ನೃತ್ಯ, ಅಂದರೆ ಆರ್ಟಿಗೆ ಸಂಬಂಧಪಟ್ಟ ಏನೇನೆಲ್ಲ ಅದರದ್ದು ಕವಲುಗಳಿದೆ, ಬ್ರಾಂಚಸ್ ಇದೆ, ಅದರದ್ದೆಲ್ಲ ಮಹತ್ವ, ಥಿಯರಿ, ಐಡಿಯಾಲಜಿ, ನಂಬಿಕೆಗಳು, ಪೂರ್ವಾಗ್ರಹಗಳು, ಕ್ಲೀಶೆಗಳು ಇವೆಲ್ಲನೂ ದಾಟಿ ಇವತ್ತು ಮನ್ಸೋರೆ ಅನ್ನೋದು ಒಂದು 10 ಜನಕ್ಕೆ ಗೊತ್ತಿದೆ ಅಂತಂದರೆ ಅದೆಲ್ಲದಕ್ಕೂ ಟರ್ನಿಂಗ್ ಪಾಯಿಂಟು CKP. ಅಲ್ಲಿ ನನಗೆ ಸಿಕ್ಕಂಥ ಗುರುಗಳು HA ಅನಿಲ್ ಕುಮಾರ್ ಅಂತ ಆರ್ಟ್ ಹಿಸ್ಟೋರಿಯನ್ನು, ಅವರು ನನ್ನ ಇಡೀ ಲೈಫ್ನೇ ಚೇಂಜ್ ಮಾಡಿಬಿಟ್ರು. ಅಂದರೆ ಅಲ್ಲಿ ಆ ದಿನಗಳಿಂದ ನಿಮ್ಮನ್ನು ಗಟ್ಟಿ ಮಾಡಿದಂಥ ಒಂದಷ್ಟು ವಿಚಾರಗಳು, ನಿಮ್ಮ ವ್ಯಕ್ತಿತ್ವನ ರೂಪಿಸಿದಂಥ ಒಂದಷ್ಟು ಎಕ್ಸ್ಪೀರಿಯನ್ಸಸ್ಗಳೇನು, ಪಾಠಗಳೇನು? ಆದರೆ ಇದೆ, ಬೆಂಗಳೂರಲ್ಲಿ ಫಸ್ಟ್ 1.5 ವರ್ಷ
ಮನೆಯವ್ರಿಗೂ ಗೊತ್ತಿಲ್ದಿರ, ಯಾಕಂದರೆ ಮನೆಯವ್ರಿಗೆ ಗೊತ್ತಾದರೆ ಹರ್ಟ್ ಆಗ್ತಾರೆ, ಅವ್ರಿಗೆ ವಿಷಯ ಗೊತ್ತಾಗಬಾರ್ದು. ನಾನು ಇಲ್ಲ, ಮತ್ತು ಇದು ತುಂಬ ಎಕ್ಸ್ಪೆನ್ಸಿವ್ ಆರ್ಟು, ಯಾಕಂತಂದರೆ ಬೇರೆದೆಲ್ಲ ಒಂದು ಸಿಲೆಬಸ್ ಬುಕ್ಸ್ ತೊಗೊಂಬಿಟ್ರೆ ಅದನ್ನ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ಳೋದು ಅಷ್ಟೇ ಖರ್ಚಾದರೆ, ಇಲ್ಲಿ ಡೈಲಿ ಖರ್ಚು ಆರ್ಟಲ್ಲಿ. ಡೈಲಿ ಪೇಂಟ್ ಖಾಲಿ ಆಗುತ್ತೆ, ಡೈಲಿ ಪೆನ್ಸಿಲ್ ಖಾಲಿ ಆಗುತ್ತೆ, ಡೈಲಿ ಡ್ರಾಯಿಂಗ್ ಶೀಟ್ ಖಾಲಿ ಆಗುತ್ತೆ, ಕ್ಯಾನ್ವಾಸ್ ಶೀಟ್ ಖಾಲಿ ಆಗುತ್ತೆ. ಸೊ ಪ್ರತಿದಿನ ಖಾಲಿ ಆಗೋದೇ ಇದು. ಮತ್ತು ಇದು ಎಷ್ಟು ವರ್ಕ್ ಮಾಡ್ತೀವೋ ಅದಷ್ಟು ನಮ್ಮನ್ನು ಆರ್ಟಿಸ್ಟ್ ಆಗಿ ರೂಪ ಇದು ಹೌದು, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಇನ್ನೂ ಪಕ್ವವಾಗಿ ಹೋಗ್ತೀರಿ. ಸೊ ಆ ವರ್ಕ್ ಮಾಡ್ತಾ ಇದ್ವಲ್ಲ, ಸೊ ಖರ್ಚಿಗೆ ದುಡ್ಡು ಬೇಕಾಗ್ತಾಯಿತ್ತು ಮೆಟೀರಿಯಲ್ಗೆ. ಆವಾಗ ಏನು ಮಾಡ್ತಾಯಿದ್ವಿ, ಇರೋದ್ರಲ್ಲಿ ಬಡ್ಜೆಟಲ್ಲಿ ಹೆಂಗೆ ವರ್ಕೌಟ್ ಮಾಡೋದು. ಸೊ ಸ್ಕೆಚ್ ಬುಕ್ ತೊಗೊಳೋದಕ್ಕೆ ಕಾಸಿಲ್ಲ, ಓಕೆ, ಇದು ಏನು ಮಾರ್ಕೆಟ್ಗೆ ಹೋಗ್ತಾಯಿದ್ವಿ, KR ಮಾರ್ಕೆಟು ಅವೆನ್ಯೂ ರೋಡ್ಗೆ ಎಂಟ್ರಾದರೆ ಅದ್ರ ಪ್ಯಾರಲಲ್ಲಿ ಈ ಸೆಕೆಂಡ್ ಹ್ಯಾಂಡ್ ಪೇಪರ್ ಮಾರ್ತಾರೆ. ಅಲ್ಲಿ ಇದು ಏನು ಕಂಪ್ಯೂಟರ್ ಶೀಟ್ಸು, ವೈಟ್ ಪೇಪರ್ಸ್ ಎಲ್ಲ KG ಲೆಕ್ಕದಲ್ಲಿ ಕೊಡ್ತಾರೆ, ಈಗಲೂ ಕೊಡ್ತಾರೆ. ಸೊ ಅಲ್ಲೋಗ್ಬಿಟ್ಟು 50 ರೂಪಾಯಿ 60 ರೂಪಾಯಿ KG ಪೇಪರ್ ತೊಗೊಂಡ್ರೆ ಒಂದು ತಿಂಗಳಿಗಾಗಷ್ಟು ಸ್ಕೆಚಸ್ ಮಾಡೋಕ್ಕೆ. ಯಾಕಂದರೆ ಒಂದು ಸಲ ಸ್ಕೆಚಸ್ಗೆ ಹೋದರೆ ಮಿನಿಮಮ್ 40ರಿಂದ 50 ಪೇಜಸ್ ಸ್ಕೆಚಸ್ ಮಾಡ್ತಾಯಿದ್ವಿ. ಒಂದು ಪೇಪರಲ್ಲಿ ಒಂದು 5 ಡ್ರಾಯಿಂಗ್ ಮಾಡಿದ್ರೆ ಅದು ಫುಲ್ಲು. ಸೊ ಆ ಥರದೊಂದು ಅಟ್ಲೀಸ್ಟ್ ದಿನಕ್ಕೆ ಒಂದು 40-50 ಖಾಲಿ ಆಗೋಗೋದು. ಸೊ ಆ ಥರ ವರ್ಕೌಟ್ ಮಾಡೋದು. ಮತ್ತು 2003ಇಂದನೇ ನಾನು ಫ್ರೀಲಾನ್ಸಿಂಗಲ್ಲಿ ನೈಟ್ ಹೊತ್ತು ಡೇ ಟೈಮ್ ರಜಾದಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಸೈನ್ ಬೋರ್ಡ್ ಬರೆಯೋಕ್ಕೆ ಶುರು ಮಾಡಿದೆ. BMTC ಬಸ್ ಮೇಲೆ ಪೇಂಟ್ ಮಾಡೋದು. ಅವಾಗೆಲ್ಲ ಈಗೆಲ್ಲ ಸ್ಟಿಕರಿಂಗ್ ಇದೆಯಲ್ಲ, ಮೊದಲು ಪೇಂಟ್ ಮಾಡ್ತಾರೆ BMTC ಬಸ್ ಮೇಲೆ. ಅಕ್ಸರ್ ಪೇಂಟ್ಸ್ ಅಂತ ಇನ್ನೊಂದು 2-3 ಕಂಪ್ನಿಗಳದು. ಸಂಜೆವರೆಗೂ ಕಾಲೇಜು, ಸಂಜೆ ಮೇಸ್ಟಿಕ್ ಹೋಗೋದು, ಸ್ಕೆಚಸ್ ಮುಗಿಸೋದು. ಅದಾದಮೇಲೆ 9 ಗಂಟೆಗೆ ಮೇಸ್ಟಿಕ್ ಬಂದರೆ ನಾವು ಹೋಗ್ಬೇಕಾಗಿರೋ ಸ್ಟಾಪಿಗೆ ಬಸ್ ಬರೋದು. ಆ ಬಸ್ ಹತ್ಕೊಂಡು ಹೋದರೆ ತುಂಬ ಔಟ್ಸ್ಕರ್ಟ್ಸು, ಯಲಹಂಕ, ಕೆಂಗೇರಿ. ಇವಾಗ ಕೆಂಗೇರಿ ನ್ಯೂ ಟೌನ್ ಇದೆಯಲ್ಲ, ಸ್ಯಾಟಲೈಟ್ ಟೌನು, ಅವಾಗ ಸ್ವಲ್ಪ ಎಲ್ಲ ಖಾಲಿ ಇರ್ತಾಯಿತ್ತು. ಅಲ್ಲೆಲ್ಲ ಬಸ್ಸುಗಳು ಸ್ಟಾಪ್ ಆಗೋದು. ಅಲ್ಲಿ ಹೋಗ್ಬಿಟ್ಟು ಒಂದು ಟಾರ್ಚ್ ಇಟ್ಕೊಂಡು ಪೇಂಟ್ ಮಾಡೋದು. ಬೆಳಗ್ಗೆವರೆಗೂ 5 ಗಂಟೆವರೆಗೂ ಪೇಂಟ್ ಮಾಡೋದು. 5 ಗಂಟೆಗೆ ಮಲ್ಕೊಂಡ್ರೆ ಅಲ್ಲೇ ಬಸ್ಸಲ್ಲೇ ಒಂದು ಸೀಟ್ ಮೇಲೆ ಮಲ್ಕೊಂಡ್ರೆ 6 ಗಂಟೆಗೆ ಡ್ರೈವರ್ ಬಂದು ಕರ್ಕೊಬಂದು ಮೇಸ್ಟಿಗೆ ಬಿಡೋದು. ಸೊ ಅಲ್ಲಿಂದ ಯಾರು ಫ್ರೆಂಡ್ ಮನೆಗೋ ಇನ್ನೆಲ್ಲೋ ಹೋಗೋದು, ಫ್ರೆಶ್ ಅಪ್ ಆಗೋದು, ಕಾಲೇಜ್ಗೆ ಹೋಗೋದು, ಲಂಚ್ ಬ್ರೇಕಲ್ಲಿ ನಿದ್ದೆ. ಸೊ ಈ ಥರ ಅಂದರೆ ಒಂಥರ ನಮ್ಮನ್ನು ನಾವು ಕಂಪ್ಲೀಟ್ ಲೈಫ್ ಜೊತೆ ಒಂದು ಓಪನ್ನಾಗಿ ಎಕ್ಸ್ಪರಿಮೆಂಟ್ ಬಿಟ್ಬಿಟ್ಟಿದ್ದು ಹಾರ್ಡ್ ಮಾಡ್ತಾ ಹೋಯ್ತು. ಸೀರಿಯಸ್ನೆಸ್ ಬೆಳೀತಾ ಹೋಯ್ತು. ಲೈಫ್ನ ನೋಡೋ ದೃಷ್ಟಿಕೋನ ಚೇಂಜ್ ಆಯಿತು. ಜನಗಳ ಜೊತೆ ಮಾತಾಡೋದಾಗ್ಬೋದು, ಜನಗಳನ್ನ ಹೇಗೆ ಮನುಷ್ಯರಾಗಿ ನೋಡಬೇಕು. ಯಾಕಂದರೆ ನಮ್ಗೆ ಯಾರ್ಯಾರು ಎಲ್ಲೋ ಹೆಲ್ಪ್ ಮಾಡ್ತಾರೆ. ಒಬ್ಬ ಡ್ರೈವರ್ ಇರ್ಬೋದು, ಇನ್ನೊಬ್ಬ ಕಂಡಕ್ಟ್ರ್ ಇರ್ಬೋದು. ಸೊ ಆ ಥರದ ಮತ್ತೆ ಅಲ್ಲೆಲ್ಲ ನೈಟ್ ಪೇಂಟ್ ಮಾಡ್ತಾಯಿದ್ರೆ ಯಾರೋ ಬಂದ್ಬಿಟ್ಟು ಅಲ್ಲೆಲ್ಲ ಟೀ ತಂದು ಕೊಟ್ಬಿಟ್ಟು ಹೋಗೋರು. ಸೊ ಈ ಥರದ್ದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಇದು ನಮ್ಮನ್ನು ಹೆಚ್ಚು ಮನುಷ್ಯನನ್ನು ಮಾಡ್ತಾ ಹೋಯ್ತು. ಆ ಟೈಮಲ್ಲೇ ಈ ಥರ ಫ್ರೀಲ್ಯಾನ್ಸ್ ಮಾಡೋ ಜಾಬ್ ಥರನೇ ನಾನು ಎಂಟ್ರಾಗಿದ್ದು 2004 ಡಿಸೆಂಬರಲ್ಲಿ ಸಿನಿಮಾ ಫೀಲ್ಡ್ಗೆ. ಆ ಬ್ರಿಡ್ಜು ಅಂದರೆ ಈಗಾಗಲೇ ಇಲ್ಲಿವರೆಗೂ ಇಷ್ಟೊಂದು 5 ವರ್ಷದಲ್ಲಿ 1999ಇಂದ 2004ವರೆಗೂ ಅಂದರೆ ನಿಮ್ಮನ್ನು ನೀವು ಅಷ್ಟೊಂದು ಲೈಫ್ ಜೊತೆಗೆ ಒಂದು ಆಟ ಆಡೋಣ ಅಂತ ಎಲ್ಲದಕ್ಕೂ ಇಳಿದು ನಿಂತು ಎಕ್ಸ್ಪೀರಿಯನ್ಸ್ಗೋಸ್ಕರ ಎಲ್ಲ ಮಾಡ್ತಾ ಇದ್ದೆ. ಅವಾಗಲೂ ನಿಮ್ಗೆ ಅಷ್ಟೊಂದು ಇವತ್ತಿನಷ್ಟು ಕ್ಲಾರಿಟಿ ಅವತ್ತೇ ಇತ್ತಾ? ಕ್ಲಾರಿಟಿ ಇರಲಿಲ್ಲ, ಸಿಕ್ಕಿದ್ದು ಕೆಲಸ ಮಾಡಬೇಕು ಅಷ್ಟೇ. ಆವಾಗ ನಮ್ಗೆ ಎಲ್ಲದಕ್ಕೂ ಇಳಿದು ನಿಂತಿರೋ ಥರ ಕೆಲಸ ಹೇಗೆ ಬರುತ್ತೆ? ಯಾಕೆಂದರೆ ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ನಿಮ್ಗೆ ಏನಾದ್ರು ಅವತ್ತು ನಾನು ಹೆಂಗಿದ್ದೆ, ಯಾಕೆ ಹಂಗಿದ್ನಲ್ಲ ಅನ್ನೋ ಆಶ್ಚರ್ಯಗಳಿದೆಯಾ ಅಥವಾ ಅನಿವಾರ್ಯ ಅಂತ ನೋಡ್ತೀರಾ? ಇವತ್ತಿಗೂ ಸ್ವಲ್ಪ ಹಂಗೆ ಇದ್ದೀನಿ. ಈಗ ನನ್ನ ಸಿನಿಮಾ ಜರ್ನಿ, ಸಿನಿಮಾಗಳೇ ನೋಡಿದ್ರೆ 4 ಸಿನಿಮಾ ನಿಮ್ಮ ರೆಗ್ಯುಲರ್ ಸಿನಿಮಾಗಳ ಫಾರ್ಮೇಟಲ್ಲಿ ಇರೋದೇ ಇಲ್ಲ. ಆ ಧೈರ್ಯ ಬಂದಿರೋದೇ ಲೈಫ್ ಜೊತೆ ಆಟ ಆಡಿರೋದು.